ರಾಜ್ಯದ ಜನತೆಗೆ ಸಂಜೆಯಿಂದಲೇ ಕರೆಂಟ್ ಬಿಲ್ ಶಾಕ್. ಸಂಜೆ 4 ಗಂಟೆಗೆ ವಿದ್ಯುತ್ ದರವನ್ನು ಪರಿಷ್ಕರಿಸಲಿದೆ ಕೆಇಆರ್ಸಿ. ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗದಿಂದ ದರ ಪರಿಷ್ಕರಣೆ, ದರ ಹೆಚ್ಚಳ ಬಗ್ಗೆ ಕೆಇಆರ್ಸಿ ವೆಬ್ಸೈಟ್ನಲ್ಲಿ ಪ್ರಕಟಣೆ ಕೂಡ ಮಾಡಿತ್ತು. ಗೃಹ ಬಳಕೆ, ಕಾರ್ಖಾನೆ ಸೇರಿದಂತೆ 5 ಎಸ್ಕಾಂಗಳ ದರ ನಿಗದಿ ಮಾಡಲಾಗಿದೆ. ಮಾರ್ಚ್ 1ರಿಂದ ಅನ್ವಯ ಆಗುವಂತೆ ವಿದ್ಯುತ್ ದರ ಹೆಚ್ಚಳ ಮಾಡಬಹುದು. ವಿದ್ಯುತ್ ದರ ಹೆಚ್ಚಿಸುವಂತೆ ಮನವಿ ಮಾಡಿದ್ರು 5 ಎಸ್ಕಾಂಗಳು. ಇದು ದರ ಪರಿಷ್ಕರಣೆ. ರಾಜ್ಯ ಜನತೆಗೆ ಸಂಜೆ 4 ಗಂಟೆಯ ಸುಮಾರಿಗೆ ವಿದ್ಯುತ್ ದರ ಪರಿಷ್ಕರಣೆ ಬಗ್ಗೆ ಮಾಹಿತಿ ಸಿಗಬಹುದು. ಸಂಜೆ 4 ಗಂಟೆಯ ನಂತರ ವೆಬ್ಸೈಟ್ನಲ್ಲಿ, ಕೆಇಆರ್ಸಿ ವೆಬ್ಸೈಟ್ನಲ್ಲಿ ಇದು ಪ್ರಕಟ ಆಗುತ್ತೆ. ಇನ್ನು ಈ ಬಗ್ಗೆ ಅಧಿಕಾರಿಗಳನ್ನು ಕೇಳಿದ್ರೆ, ಇದು ವಾರ್ಷಿಕವಾಗಿ ದರ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಪ್ರತಿ ವರ್ಷವೂ ಕೂಡ ಪರಿಷ್ಕರಣೆ ಮಾಡಲಾಗುತ್ತೆ. ಆ ರೀತಿಯ ಒಂದು ಪ್ರಕ್ರಿಯೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ರೇಟ್ ಹೆಚ್ಚಾಗಬಹುದು, ಕರೆಂಟ್ ದರ ಹೆಚ್ಚಾಗಬಹುದು ಅಂತ ಒಂದು ಅಂದಾಜಿಸಲಾಗ್ತಾ ಇದೆ. 4 ಗಂಟೆಗೆ ವಿದ್ಯುತ್ ದರ ಪರಿಷ್ಕರಣೆ ಆಗುತ್ತೆ. ಕೆಇಆರ್ಸಿ, ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗದಿಂದ ದರ ಪರಿಷ್ಕರಣೆ, ದರ ಹೆಚ್ಚಳ ಬಗ್ಗೆ ಕೆಇಆರ್ಸಿ ವೆಬ್ಸೈಟ್ನಲ್ಲಿ ಪ್ರಕಟಣೆಯನ್ನು ಹೊರಡಿಸಲಾಗುತ್ತೆ. ಗೃಹ ಬಳಕೆ ಮತ್ತು ಕಾರ್ಖಾನೆ ಸೇರಿದಂತೆ 5 ಎಸ್ಕಾಂಗಳ ದರ ನಿಗದಿ ಮಾಡಲಾಗುತ್ತೆ. ಮಾರ್ಚ್ 1ರಿಂದ ಅನ್ವಯ ಆಗುವ ರೀತಿಯಲ್ಲಿ ವಿದ್ಯುತ್ ದರ ಹೆಚ್ಚಳ ಮಾಡಲಾಗುತ್ತೆ. ಇನ್ನು ವಿದ್ಯುತ್ ದರ ಹೆಚ್ಚಳ ಮಾಡಬೇಕು ಅಂತ 5 ಎಸ್ಕಾಂಗಳು ಕೂಡ ಮನವಿ ಮಾಡಿಕೊಂಡಿದ್ವು. ಹಾಗಾಗಿ ಈಗ ದರ ಪರಿಷ್ಕರಣೆಯ ಪ್ರಕ್ರಿಯೆ ನಡೆಯಲಿದೆ. ಸಂಜೆ 4 ಗಂಟೆಗೆ ದರ ಪರಿಷ್ಕರಣೆ ಮಾಡಲಿದ್ದು, ನಂತರ ವೆಬ್ಸೈಟ್ಗಳಲ್ಲಿ ಇದರ ಪರಿಷ್ಕೃತ ದರ ಲಭ್ಯವಾಗಲಿದೆ.